ಫ್ಯಾಕ್ಟರಿ, ಗಾರ್ಮೆಂಟ್ಸ್, ಖಾಸಗಿ ಕಂಪನಿ, ಸರ್ಕಾರಿ ಕಚೇರಿಗಳಿಗೆ ಹೋಗೋ ಮಹಿಳೆಯರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಇನ್ಮುಂದೆ ಪ್ರತಿ ತಿಂಗಳು ಕೂಡ ಒಂದು ಹೆಚ್ಚುವರಿ ರಜೆ ಸಿಗಲಿದೆ. ಆ ರಜೆ ಯಾವುದು, ಡೀಟೇಲ್ಸ್ ಏನು ನೋಡಿ. ಹೆಣ್ಮಕ್ಕಳ ಕಷ್ಟ ಹೆಣ್ಮಕ್ಕಳಿಗೆ ಗೊತ್ತು. ಮನೆ ಕೆಲಸ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಇದರ ಜೊತೆ ಕೆಲಸಕ್ಕೂ ಹೋಗ್ಬೇಕು. ಇನ್ನು ತಿಂಗಳಾದ್ರೆ ಋತುಸ್ರಾವದ ನೋವು ಅನುಭವಿಸಬೇಕು. ಈ ನೋವಿನಲ್ಲೂ ಕೆಲಸಕ್ಕೆ ಹೋಗ್ಬೇಕು. ಆದ್ರೆ ಇನ್ಮುಂದೆ ಹೀಗಿರಲ್ಲ. ಸರ್ಕಾರ ಸ್ತ್ರೀಯರ ನೋವಿಗೆ ಸ್ಪಂದಿಸಿ ಗುಡ್ ನ್ಯೂಸ್ ಕೊಟ್ಟಿದೆ. ಮಹಿಳೆಯರಿಗೆ ಗುಡ್ ನ್ಯೂಸ್. ಋತುಚಕ್ರ ರಜೆ ನೀಡಲು ಸರ್ಕಾರ ನಿರ್ಧಾರ. ದೇಶದಲ್ಲೇ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಮಾಸಿಕ ಋತುಸ್ರಾವದ ರಜೆ ನೀತಿ ಜಾರಿಗೆ ತರಲು ನಿರ್ಧರಿಸಿದೆ. ಇನ್ಮುಂದೆ ಮಹಿಳಾ ನೌಕರರಿಗೆ ತಿಂಗಳಿಗೆ 1 ದಿನದ ವೇತನ ಸಹಿತ ರಜೆ ನೀಡಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಸರ್ಕಾರಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಋತುಚಕ್ರದ ರಜೆ ಅನ್ವಯಿಸಲಿದೆ. ತಿಂಗಳಲ್ಲಿ 1 ಹೆಚ್ಚುವರಿ ರಜೆ ಸಿಗಲಿದ್ದು, ವರ್ಷಕ್ಕೆ ಒಟ್ಟು 12 ಋತುಚಕ್ರದ ರಜೆ ಸಿಗಲಿವೆ. ಅದು ಯಾವುದೇ ವೇತನ ಕಡಿತಗೊಳಿಸದೆ ರಜೆ ನೀಡಲಾಗುತ್ತೆ. ಸರ್ಕಾರಿ ಕಚೇರಿ, ಗಾರ್ಮೆಂಟ್ಸ್, ಫ್ಯಾಕ್ಟರಿ, ಐಟಿ, ಎಂಎನ್ಸಿ, ಶಾಲೆ, ಖಾಸಗಿ ಕಂಪನಿಗಳಿಗೆ ಹೋಗೋ ಮಹಿಳೆಯರಿಗೆ ಋತುಚಕ್ರದ ರಜೆ ಅನ್ವಯವಾಗಲಿದೆ. ಇಷ್ಟು ದಿನ ಋತುಸ್ರಾವದ ಸಮಯದಲ್ಲೂ ಕೆಲಸಕ್ಕೆ ಹೋಗ್ತಿದ್ದ ಮಹಿಳೆಯರು ಸರ್ಕಾರದ ಈ ನಿರ್ಧಾರದಿಂದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫ್ಯಾಕ್ಟರಿ, ಗಾರ್ಮೆಂಟ್ಸ್, ಖಾಸಗಿ ಕಂಪನಿ, ಸರ್ಕಾರಿ ಕಚೇರಿಗಳಿಗೆ ಹೋಗೋ ಮಹಿಳೆಯರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಇನ್ಮುಂದೆ ಪ್ರತಿ ತಿಂಗಳು ಕೂಡ ಒಂದು ಹೆಚ್ಚುವರಿ ರಜೆ ಸಿಗಲಿದೆ. ಆ ರಜೆ ಯಾವುದು, ಡೀಟೇಲ್ಸ್ ಏನು ನೋಡಿ. ಹೆಣ್ಮಕ್ಕಳ ಕಷ್ಟ ಹೆಣ್ಮಕ್ಕಳಿಗೆ ಗೊತ್ತು. ಮನೆ ಕೆಲಸ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಇದರ ಜೊತೆ ಕೆಲಸಕ್ಕೂ ಹೋಗ್ಬೇಕು. ಇನ್ನು ತಿಂಗಳಾದ್ರೆ ಋತುಸ್ರಾವದ ನೋವು ಅನುಭವಿಸಬೇಕು. ಈ ನೋವಿನಲ್ಲೂ ಕೆಲಸಕ್ಕೆ ಹೋಗ್ಬೇಕು. ಆದ್ರೆ ಇನ್ಮುಂದೆ ಹೀಗಿರಲ್ಲ. ಸರ್ಕಾರ ಸ್ತ್ರೀಯರ ನೋವಿಗೆ ಸ್ಪಂದಿಸಿ ಗುಡ್ ನ್ಯೂಸ್ ಕೊಟ್ಟಿದೆ. ಮಹಿಳೆಯರಿಗೆ ಗುಡ್ ನ್ಯೂಸ್. ಋತುಚಕ್ರ ರಜೆ ನೀಡಲು ಸರ್ಕಾರ ನಿರ್ಧಾರ. ದೇಶದಲ್ಲೇ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಮಾಸಿಕ ಋತುಸ್ರಾವದ ರಜೆ ನೀತಿ ಜಾರಿಗೆ ತರಲು ನಿರ್ಧರಿಸಿದೆ. ಇನ್ಮುಂದೆ ಮಹಿಳಾ ನೌಕರರಿಗೆ ತಿಂಗಳಿಗೆ 1 ದಿನದ ವೇತನ ಸಹಿತ ರಜೆ ನೀಡಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಸರ್ಕಾರಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಋತುಚಕ್ರದ ರಜೆ ಅನ್ವಯಿಸಲಿದೆ. ತಿಂಗಳಲ್ಲಿ 1 ಹೆಚ್ಚುವರಿ ರಜೆ ಸಿಗಲಿದ್ದು, ವರ್ಷಕ್ಕೆ ಒಟ್ಟು 12 ಋತುಚಕ್ರದ ರಜೆ ಸಿಗಲಿವೆ. ಅದು ಯಾವುದೇ ವೇತನ ಕಡಿತಗೊಳಿಸದೆ ರಜೆ ನೀಡಲಾಗುತ್ತೆ. ಸರ್ಕಾರಿ ಕಚೇರಿ, ಗಾರ್ಮೆಂಟ್ಸ್, ಫ್ಯಾಕ್ಟರಿ, ಐಟಿ, ಎಂಎನ್ಸಿ, ಶಾಲೆ, ಖಾಸಗಿ ಕಂಪನಿಗಳಿಗೆ ಹೋಗೋ ಮಹಿಳೆಯರಿಗೆ ಋತುಚಕ್ರದ ರಜೆ ಅನ್ವಯವಾಗಲಿದೆ. ಇಷ್ಟು ದಿನ ಋತುಸ್ರಾವದ ಸಮಯದಲ್ಲೂ ಕೆಲಸಕ್ಕೆ ಹೋಗ್ತಿದ್ದ ಮಹಿಳೆಯರು ಸರ್ಕಾರದ ಈ ನಿರ್ಧಾರದಿಂದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫ್ಯಾಕ್ಟರಿ, ಗಾರ್ಮೆಂಟ್ಸ್, ಖಾಸಗಿ ಕಂಪನಿ, ಸರ್ಕಾರಿ ಕಚೇರಿಗಳಿಗೆ ಹೋಗೋ ಮಹಿಳೆಯರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಇನ್ಮುಂದೆ ಪ್ರತಿ ತಿಂಗಳು ಕೂಡ ಒಂದು ಹೆಚ್ಚುವರಿ ರಜೆ ಸಿಗಲಿದೆ. ಆ ರಜೆ ಯಾವುದು, ಡೀಟೇಲ್ಸ್ ಏನು ನೋಡಿ. ಹೆಣ್ಮಕ್ಕಳ ಕಷ್ಟ ಹೆಣ್ಮಕ್ಕಳಿಗೆ ಗೊತ್ತು. ಮನೆ ಕೆಲಸ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಇದರ ಜೊತೆ ಕೆಲಸಕ್ಕೂ ಹೋಗ್ಬೇಕು. ಇನ್ನು ತಿಂಗಳಾದ್ರೆ ಋತುಸ್ರಾವದ ನೋವು ಅನುಭವಿಸಬೇಕು. ಈ ನೋವಿನಲ್ಲೂ ಕೆಲಸಕ್ಕೆ ಹೋಗ್ಬೇಕು. ಆದ್ರೆ ಇನ್ಮುಂದೆ ಹೀಗಿರಲ್ಲ. ಸರ್ಕಾರ ಸ್ತ್ರೀಯರ ನೋವಿಗೆ ಸ್ಪಂದಿಸಿ ಗುಡ್ ನ್ಯೂಸ್ ಕೊಟ್ಟಿದೆ. ಮಹಿಳೆಯರಿಗೆ ಗುಡ್ ನ್ಯೂಸ್. ಋತುಚಕ್ರ ರಜೆ ನೀಡಲು ಸರ್ಕಾರ ನಿರ್ಧಾರ. ದೇಶದಲ್ಲೇ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಮಾಸಿಕ ಋತುಸ್ರಾವದ ರಜೆ ನೀತಿ ಜಾರಿಗೆ ತರಲು ನಿರ್ಧರಿಸಿದೆ. ಇನ್ಮುಂದೆ ಮಹಿಳಾ ನೌಕರರಿಗೆ ತಿಂಗಳಿಗೆ 1 ದಿನದ ವೇತನ ಸಹಿತ ರಜೆ ನೀಡಲು
ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಸರ್ಕಾರಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಋತುಚಕ್ರದ ರಜೆ ಅನ್ವಯಿಸಲಿದೆ. ತಿಂಗಳಲ್ಲಿ 1 ಹೆಚ್ಚುವರಿ ರಜೆ ಸಿಗಲಿದ್ದು, ವರ್ಷಕ್ಕೆ ಒಟ್ಟು 12 ಋತುಚಕ್ರದ ರಜೆ ಸಿಗಲಿವೆ. ಅದು ಯಾವುದೇ ವೇತನ ಕಡಿತಗೊಳಿಸದೆ ರಜೆ ನೀಡಲಾಗುತ್ತೆ. ಸರ್ಕಾರಿ ಕಚೇರಿ, ಗಾರ್ಮೆಂಟ್ಸ್, ಫ್ಯಾಕ್ಟರಿ, ಐಟಿ, ಎಂಎನ್ಸಿ, ಶಾಲೆ, ಖಾಸಗಿ ಕಂಪನಿಗಳಿಗೆ ಹೋಗೋ ಮಹಿಳೆಯರಿಗೆ ಋತುಚಕ್ರದ ರಜೆ ಅನ್ವಯವಾಗಲಿದೆ. ಇಷ್ಟು ದಿನ ಋತುಸ್ರಾವದ ಸಮಯದಲ್ಲೂ ಕೆಲಸಕ್ಕೆ ಹೋಗ್ತಿದ್ದ ಮಹಿಳೆಯರು ಸರ್ಕಾರದ ಈ ನಿರ್ಧಾರದಿಂದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫ್ಯಾಕ್ಟರಿ, ಗಾರ್ಮೆಂಟ್ಸ್, ಖಾಸಗಿ ಕಂಪನಿ, ಸರ್ಕಾರಿ ಕಚೇರಿಗಳಿಗೆ ಹೋಗೋ ಮಹಿಳೆಯರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಇನ್ಮುಂದೆ ಪ್ರತಿ ತಿಂಗಳು ಕೂಡ ಒಂದು ಹೆಚ್ಚುವರಿ ರಜೆ ಸಿಗಲಿದೆ. ಆ ರಜೆ ಯಾವುದು, ಡೀಟೇಲ್ಸ್ ಏನು ನೋಡಿ. ಹೆಣ್ಮಕ್ಕಳ ಕಷ್ಟ ಹೆಣ್ಮಕ್ಕಳಿಗೆ ಗೊತ್ತು. ಮನೆಗೆಲ್ಸ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಇದರ ಜೊತೆ ಕೆಲಸಕ್ಕೂ ಹೋಗ್ಬೇಕು. ಇನ್ನು ತಿಂಗಳಾದ್ರೆ ಋತುಸ್ರಾವದ ನೋವು ಅನುಭವಿಸಬೇಕು. ಈ ನೋವಿನಲ್ಲೂ ಕೆಲಸಕ್ಕೆ ಹೋಗ್ಬೇಕು. ಆದ್ರೆ ಇನ್ಮುಂದೆ ಹೀಗಿರಲ್ಲ. ಸರ್ಕಾರ ಸ್ತ್ರೀಯರ ನೋವಿಗೆ ಸ್ಪಂದಿಸಿ ಗುಡ್ ನ್ಯೂಸ್ ಕೊಟ್ಟಿದೆ. ದುಡಿಯುವ ಮಹಿಳೆಯರಿಗೆ ಗುಡ್ ನ್ಯೂಸ್. ಋತುಚಕ್ರ ರಜೆ ನೀಡಲು ಸರ್ಕಾರ ನಿರ್ಧಾರ. ದೇಶದಲ್ಲೇ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಮಾಸಿಕ ಋತುಸ್ರಾವದ ರಜೆ ನೀತಿ ಜಾರಿಗೆ ತರಲು ನಿರ್ಧರಿಸಿದೆ. ಇನ್ಮುಂದೆ ಮಹಿಳಾ ನೌಕರರಿಗೆ ತಿಂಗಳಿಗೆ 1 ದಿನದ ವೇತನ ಸಹಿತ ರಜೆ ನೀಡಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಸರ್ಕಾರಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಋತುಚಕ್ರದ ರಜೆ ಅನ್ವಯಿಸಲಿದೆ. ತಿಂಗಳಲ್ಲಿ 1 ಹೆಚ್ಚುವರಿ ರಜೆ ಸಿಗಲಿದ್ದು, ವರ್ಷಕ್ಕೆ ಒಟ್ಟು 12 ಋತುಚಕ್ರದ ರಜೆ ಸಿಗಲಿವೆ. ಅದು ಯಾವುದೇ ವೇತನ ಕಡಿತಗೊಳಿಸದೆ ರಜೆ ನೀಡಲಾಗುತ್ತೆ. ಸರ್ಕಾರಿ ಕಚೇರಿ, ಗಾರ್ಮೆಂಟ್ಸ್, ಫ್ಯಾಕ್ಟರಿ, ಐಟಿ, ಎಂಎನ್ಸಿ, ಶಾಲೆ, ಖಾಸಗಿ ಕಂಪನಿಗಳಿಗೆ ಹೋಗೋ ಮಹಿಳೆಯರಿಗೆ ಋತುಚಕ್ರದ ರಜೆ ಅನ್ವಯವಾಗಲಿದೆ. ಇಷ್ಟು ದಿನ ಋತುಸ್ರಾವದ ಸಮಯದಲ್ಲೂ ಕೆಲಸಕ್ಕೆ ಹೋಗ್ತಿದ್ದ ಮಹಿಳೆಯರು ಸರ್ಕಾರದ ಈ ನಿರ್ಧಾರದಿಂದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫ್ಯಾಕ್ಟರಿ, ಗಾರ್ಮೆಂಟ್ಸ್, ಖಾಸಗಿ ಕಂಪನಿ, ಸರ್ಕಾರಿ ಕಚೇರಿಗಳಿಗೆ ಹೋಗೋ ಮಹಿಳೆಯರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಇನ್ಮುಂದೆ ಪ್ರತಿ ತಿಂಗಳು